ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನೀವು ಅಭ್ಯಾಸ ಮಾಡ್ತಾ ಇರೋದು ಪಾಠ 3 ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. ಇದನ್ನು ಬರೆದ ಕೃತಿಕಾರರು ರಮೇಶ್ ಗೌಡ MK. ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನೀವು ಪುಟ್ಟರಾಜ ಗವಾಯಿಗಳ ಕಾಲ ಅಂದರೆ ಇವರು 1914 ಮಾರ್ಚ್ 3ರಂದು ಜನಿಸಿದ್ರು. ಸ್ಥಳ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯಲ್ಲಿ. ತಂದೆ ತಾಯಿಗಳು ಜಂಗಮ ದಂಪತಿಗಳಾದ ರೇವಣ್ಣಯ್ಯ ಮತ್ತು ಸಿದ್ದಮ್ಮ. ಇವರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ ಅಂದರೆ ಇವರು 6 ತಿಂಗಳು ಮಗುವಾಗಿದ್ದಾಗ ಇವರಿಗೆ ಕಣ್ಣು ಬೇನೆ ಬರುತ್ತೆ. ಕಣ್ಬೇನೆ ಬಂದು ಕಣ್ಣಿಗೆ ಪರಿ ಬರುತ್ತೆ. ಆಗ ನಾಟಿ ವೈದ್ಯರ ಬಳಿ ಹೋಗ್ತಾರೆ. ಅಲ್ಲಿ ನಾಟಿ ವೈದ್ಯರು ಕಣ್ಣಿನ ಗುಡ್ಡಿಗೆ ತೊನಸಿಯನ್ನು ಮುಟ್ಟಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ನಾಯಿಯ ಮೈಯಲ್ಲಿ ಇರುವಂತಹ ಹುಳು. ಆ ಕಣ್ಣಿಗೆ ಆ ತೊನಸೆಯನ್ನು ಮುಟ್ಟಿಸಿದಾಗ ಆ ಹುಳು ಕೈ ಜಾರಿ ಕಣ್ಣು ಪೊರೆಯನ್ನು ಹರಿಯುವುದರ ಬದಲು ಕಣ್ಣು ಗುಡ್ಡೆ ಹರಿಯುತ್ತೆ. ಆಗ ಅವರ ದೃಷ್ಟಿನೇ ಹೊರಟೋಗುತ್ತೆ. ಹಾಗೆ ಇವರಿಗೆ ಒಂದು ಸಂಗೀತದಲ್ಲಿ ಆಸಕ್ತಿ ಹೇಗೆ ಹುಟ್ಕೊಂಡಿತು ಅಂತಂದರೆ, ಮನೆಯಲ್ಲಿ ಒಂದು ದಿನ ಯಾರೂ ಇಲ್ಲದೇ ಇರುವ ಸಂದರ್ಭದಲ್ಲಿ ಅವರ ಮಾವನ ಸೋದರ ಮಾವನ ಅಂದರೆ ಅವರ ಹೆಸರು ಚಂದ್ರಶೇಖರಯ್ಯ. ಇವರ ಹಾರ್ಮೋನಿಯಮನ್ನು ನುಡಿಸೋದಕ್ಕೆ ಪುಟ್ಟಯ್ಯ ಅವರು, ಇವರ ಬಾಲ್ಯದ ಹೆಸರು ಪುಟ್ಟಯ್ಯ ಅವರು ಪ್ರಾರಂಭ ಮಾಡ್ತಾರೆ. ತಮಗೆ ಗೊತ್ತಿಲ್ಲದೇ ಅದರಲ್ಲಿ ತಲ್ಲೀನರಾಗಿ ಮಾಧುರ್ಯವಾಗಿ ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ನಾದ ಮನೆಯ ಹೊರಗಡೆ ಹೋಗಿ ಜನರ ಮನಸ್ಸನ್ನೆಲ್ಲ ಹೊಕ್ಕು ಮನೆಯಲ್ಲೆಲ್ಲ ಜನ ಬಂದು ಕುಳಿತುಕೊಳ್ತಾರೆ. ಮನೆಯ ಒಳಗಡೆ ಹೊರಗಡೆ ಇವರ ಒಂದು ಹಾರ್ಮೋನಿಯಂ ನುಡಿಸುವಂತಹ ಒಂದು ಮಾಧುರ್ಯವನ್ನು ಕೇಳ್ತಾ ಜನ ಎಲ್ಲ ಸೇರಿಬಿಡ್ತಾರೆ. ಆಗ ಹೊಲಕ್ಕೆ ಹೋಗಿರ್ತಕ್ಕಂತಹ ಮಾವ ಮನೆಗೆ ಬರ್ತಾನೆ. ಮನೆ ಮುಂದೆ ಜನರೆಲ್ಲ ಸೇರಿರೋದನ್ನು ನೋಡಿ ಆಶ್ಚರ್ಯ ಆಗ್ತಾ ಇದೆ. ಹಾಗೆ ಹಾರ್ಮೋನಿಯಂ ನುಡಿಸುವಂತಹ ಶಬ್ದವನ್ನು ನಾದವನ್ನು ಕೇಳಿದ ತಕ್ಷಣ ಯಾರೋ ಯೋಗಿಗಳೇ ನುಡಿಸ್ತಾ ಇರಬಹುದು ಅಂತ ಅಂದ್ಕೊಂಡು ಒಳಗೆ ಹೋಗಿ ನೋಡಿದಾಗ ಪುಟ್ಟ ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸ್ತಾ ಇರ್ತಾರೆ. ಅದನ್ನು ಕಂಡು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಾ ಇದ್ದಾನಲ್ಲ ಈ ಬಾಲಕ ಅಳಿಯ ಅಂದ್ಕೊಂಡು ಅಲ್ಲಿ ಅವರಿಗೆ ಆಶ್ಚರ್ಯ ಆಗ್ತಾ ಇದೆ. ಮಾವನ ಪಾದ ಸಪ್ಪಳವನ್ನು ಕೇಳಿರ್ತಕ್ಕಂತಹ ಬಾಲಕ ಪುಟ್ಟಯ್ಯ ಎಚ್ಚರಗೊಂಡು ನನ್ನನ್ನು ಕ್ಷಮಿಸು ಮಾವ, ಇನ್ನೊಮ್ಮೆ ನಾನು ಈ ಹಾರ್ಮೋನಿಯಮನ್ನು ಮುಟ್ಟೋದಿಲ್ಲ ಅಂತ ಪಾದಕ್ಕೆ ಎರಗ್ತಾ ಇದ್ದಾರೆ. ಆ ಬಾಲಕನನ್ನು ತಬ್ಕೊಂಡು ಇದು ಹಾರ್ಮೋನಿಯಂ ಇನ್ನು ಮುಂದೆ ನನ್ನದಲ್ಲ, ಇದು ನಿನ್ನದೇ ಆಸ್ತಿ ಅಂತ ಅವರನ್ನು ತಬ್ಕೊಳ್ತಾ ಇದ್ದಾರೆ. ಪಾಠದ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದು ಪಂಚಾಕ್ಷರ ಗವಾಯಿಗಳಲ್ಲಿ ಶಿಷ್ಯತ್ವ. ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿಮಠದಲ್ಲಿ ಕ್ಯಾಂಪ್ ಅಂದರೆ ವಾಸ ಮಾಡಿತ್ತು. ಅಲ್ಲಿಗೆ ಮಾವನವರೊಂದಿಗೆ ಪುಟ್ಟಯ್ಯನು ಬಂದು ಗುರುಗಳಾದ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವ ಸ್ವೀಕರಿಸಿ ಪ್ರೀತಿಯ ಶಿಷ್ಯರೆಲ್ಲರಲ್ಲಿ ಈತನು ಒಬ್ಬನಾದನು. ಪುಟ್ಟಯ್ಯನು ನಾನೊಬ್ಬ ಅಂಧ ಬಾಲಕ, ನನ್ನಿಂದೇನಾಗಲು ಸಾಧ್ಯ? ಜಗತ್ತನ್ನು ನೋಡದ ನನಗೆ ಜಗತ್ತಿಗೆ ಏನು ಕೊಡಲು ಸಾಧ್ಯ? ಇದ್ದಷ್ಟು ದಿನ ಗುರುಸೇವೆ ಮಾಡುತ್ತಾ ಊಟ ಸಿಕ್ಕಲ್ಲಿ ಹೊಟ್ಟೆ ಹೊರೆದು ನೆಲ ಸಿಕ್ಕಲ್ಲಿ ಶಯನಗೈದು ಈ ಬದುಕನ್ನು ಮುಗಿಸಿದ್ರಾಯ್ತು ಎಂಬ ವಿಷಣ್ಣ ಭಾವದಲ್ಲಿ ಇರುತ್ತಿರಲಿಲ್ಲ. ಪುಟ್ಟಯ್ಯನಿಗೆ ಸಂಗೀತದಲ್ಲಿ ಆಸಕ್ತಿ ಇರೋದನ್ನು ಕಂಡು ಸೋದರ ಮಾವನಿಗೆ ತುಂಬ ಸಂತೋಷವಾಗುತ್ತೆ. ಸಂಗೀತದಲ್ಲಿನೇ ಮುಂದುವರಿಸಬೇಕು, ಇವರನ್ನು ಸಂಗೀತ ಪಾಠಶಾಲೆಗೆ ಸೇರಿಸಬೇಕಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಗವಿಮಠದಲ್ಲಿ ಒಂದು ಸಂಗೀತ ಪಾಠಶಾಲೆ, ಸಂಚಾರಿ ಸಂಗೀತ ಪಾಠಶಾಲೆ ಅಂದರೆ ಅವರು ಸಂಚಾರಿ ಸಂಗೀತ ಪಾಠಶಾಲೆ ಅಂತಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಪಾಠಶಾಲೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಹೀಗೆ ಗವಿಮಠದಲ್ಲಿ ಕ್ಯಾಂಪ್ ಮಾಡಿತ್ತು. ಅಲ್ಲಿ ಈ ಪಾಠಶಾಲೆ ಯಾರ್ದು ಅಂತಂದರೆ ಸಂಗೀತ ಲೋಕಕ್ಕೇ ಪ್ರಸಿದ್ಧರಾಗಿರ್ತಕ್ಕಂತಹ ಸಂಗೀತದಲ್ಲಿ ವಿದ್ವಾಂಸ ಮತ್ತು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಪಂಡಿತ ಪಂಚಾಕ್ಷರ ಗವಾಯಿಗಳ ಅವರ ಸಂಚಾರಿ ಸಂಗೀತ ಪಾಠಶಾಲೆ ಇದು ಗವಿಮಠದಲ್ಲಿ ಕ್ಯಾಂಪ್ ಮಾಡಿತ್ತು. ಅಲ್ಲಿಗೆ ಮಾವ ಅವರು ತಮ್ಮ ಅಳಿಯನಾಗಿರ್ತಕ್ಕಂಥ ಪುಟ್ಟಯ್ಯನನ್ನು ಕರ್ಕೊಂಡು ಬರ್ತಾರೆ. ಅವರ ಗುರುಗಳಾಗಿರ್ತಕ್ಕಂಥ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವವನ್ನು ಸ್ವೀಕರಿಸ್ತಾರೆ. ಅಲ್ಲಿ ಕಲಿಸೋದಕ್ಕೆ ಶಿಷ್ಯತ್ವವನ್ನು ಸ್ವೀಕರಿಸಿ ಎಲ್ಲ ಶಿಷ್ಯರಲ್ಲೂ ಕೂಡ ಇವರು ಒಬ್ಬರಾಗಿ ಕಲಿತಾರೆ. ಆಗ ಪುಟ್ಟಯ್ಯ
ನಾನು ಒಬ್ಬ ಅಂಧ ಬಾಲಕ, ಕುರುಡ ಬಾಲಕ, ನನ್ನಿಂದೇನು ಸಾಧಿಸಲು ಸಾಧ್ಯ? ನಾನು ಈವರೆಗೂ ಜಗತ್ತನ್ನೇ ನೋಡಿಲ್ಲ, ಜಗತ್ತನ್ನೇ ನೋಡದವನು ನಾನು ಜಗತ್ತಿಗೆ ಏನು ಕೊಡಲು ಸಾಧ್ಯ? ನಾನು ಸುಮ್ಮನೆ ಇಲ್ಲಿ ಗುರು ಸೇವೆ ಮಾಡ್ಕೋತಾ ಹೊಟ್ಟೆ ತುಂಬ ಇಲ್ಲಿ ಊಟವನ್ನು ಮಾಡ್ಕೊತಾ ಹೊಟ್ಟೆಯನ್ನು ಸಲಹುತ್ತಾ ಸ್ಥಳ ಸಿಕ್ಕಲ್ಲಿ ನಿದ್ದೆಯನ್ನು ಮಾಡ್ತಾ ಗುರು ಸೇವೆಯನ್ನು ಮಾಡ್ತಾನೆ ನಾನು ನನ್ನ ಇರುವಂತಹ ಜೀವನವನ್ನೆಲ್ಲ ನಾನು ಕಳೆದು ಬಿಡ್ತೀನಿ, ನನ್ನ ಬದುಕನ್ನು ಮುಗಿಸಿದ್ರಾಯ್ತು ಎನ್ನುವಂತಹ ಭಾವನೆ ಅವರಲ್ಲಿ ಇರ್ತಾ ಇರಲಿಲ್ಲ. ತಾವು ಕುರುಡರು, ಅಂಧರು, ತಮಗೆ ಕಣ್ಣು ಕಾಣೋದಿಲ್ಲ ಎನ್ನುವಂತಹ ವೇದನೆ, ನೋವು, ಅಂತಹ ಭಾವನೆ, ಯಾತನೆ ಯಾವತ್ತೂ ಪುಟ್ಟರಾಜ ಗವಾಯಿಗಳವರ ಮನಸ್ಸಿನಲ್ಲಿ ಬಂದಿರಲಿಲ್ಲ. ಪಂಚಾಕ್ಷರ ಗುರುಗಳನ್ನು ಅನುಸರಿಸಬೇಕು, ಅವರ ನುಡಿಯೇ ನನಗೆ ಮಂತ್ರ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ 8 ವರ್ಷದ ಬಾಲಕ ಪುಟ್ಟಯ್ಯ ತನ್ನ ಎಲ್ಲ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು. ಗುರು ಶಿಷ್ಯರೀರ್ವರು ಅಂಧರು. ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಪುಟ್ಟಯ್ಯ ಅವರಿಗೆ ಬಾಲಕರಿದ್ದಾಗ ತಮಗೆ ಕಣ್ಣು ಇಲ್ಲ ಎನ್ನುವ ಕೀಳಿರಿಮೆ ಇಲ್ಲದೇ ಬದಲಾಗಿ ಯಾವ ಭಾವನೆಯನ್ನು ಅವರು ಹೊಂದಿದ್ರು, ತಾವು ತಮ್ಮ ಗುರುಗಳನ್ನು ಅನುಸರಿಸಬೇಕು, ಗುರುಗಳು ಹೇಳಿದ್ದನ್ನು ಪಾಠವನ್ನು ಚಾಚೂ ತಪ್ಪದೆ ಕಲಿಯಬೇಕು, ಅವರಿಗೆ ಸೇವೆಯನ್ನು ಮಾಡಬೇಕು, ಅವರ ನುಡಿಯೇ ನನ್ನ ಮಂತ್ರ ಆಗಬೇಕು, ಅವರ ನಡೆಯಂತೆಯೇ ನಾನು ಕೂಡ ನಡೀಬೇಕು ಎಂದು ನಿರ್ಧರಿಸಿ 8 ವರ್ಷದಲ್ಲಿನೇ ಅಂತಹ ಯೋಚನೆಯನ್ನು ಮಾಡಿರ್ತಾರೆ ಪುಟ್ಟಯ್ಯ ಅವರು. ಅಲ್ಲಿ ಇರ್ತಕ್ಕಂಥ ಎಲ್ಲ ಸಹಪಾಠಿಗಳಿಗಿಂತ ಕಲಿಯೋದಕ್ಕೆ ಹೀಗೆ ಶಿಷ್ಯತ್ವವನ್ನು ಸ್ವೀಕರಿಸಿ ಬಂದಿರತಕ್ಕಂಥ ಶಿಷ್ಯರಲ್ಲಿ ಎಲ್ಲರಿಗಿಂತಲೂ ಪುಟ್ಟಯ್ಯನವರು ಬಹು ಬೇಗ ಕಲಿತಾ ಇದ್ದರು. ಗುರುಗಳು ಹೇಳಿದ್ದನ್ನು ಬಹುಬೇಗ ಅರ್ಥ ಮಾಡ್ಕೊಳ್ತಾ ಇದ್ದರು. ಇಲ್ಲಿ ಗುರುಗಳು ಕೂಡ ಅಂಧರಾಗಿದ್ದರು, ಪಂಚಾಕ್ಷರ ಗವಾಯಿಗಳು ಹಾಗೆ ಬಾಲಕ ಪುಟ್ಟಯ್ಯನು ಕೂಡ ಅವರು ಅಂಧರು. ಗುರು ಶಿಷ್ಯರು ಇಬ್ಬರು ಕೂಡ ಅಂಧರೇ ಆಗಿದ್ದರು. ಅವರ ಬಾಹ್ಯ ಹೊರನೋಟಕ್ಕೆ ಕಣ್ಣು ಕಾಣ್ತಾ ಇರಲಿಲ್ಲ ಅಂದರೂ ಕೂಡ ಒಳನೋಟದಲ್ಲಿ ಅವರ ಅಂತರಂಗದ ಕಣ್ಣು ಯಾವಾಗಲೂ ತೇಜಸ್ಸಿನಿಂದ ಕೂಡಿತ್ತು. ಅದು ಎಲ್ಲವನ್ನೂ ಕೂಡ ನೋಡ್ತಾ ಇತ್ತು. ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು. ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತದೆ. ಪಂಚಾಕ್ಷರ ಗವಾಯಿಗಳು ಇಂತಹ ಶ್ರೇಷ್ಠ ಗುರುವಾಗಿದ್ದರು. ಪುಟ್ಟಯ್ಯನ ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯದ ಜ್ಞಾನವೂ ಬೆರೆತರೆ ಗಂಗೆ ಯಮುನೆಯರು ಒಂದಾದಂತೆ ಎಂದು ನಿರ್ಧರಿಸಿ ಪುಟ್ಟಯ್ಯನು ವಿವಿಧ ಶಾಸ್ತ್ರ ಗ್ರಂಥಗಳನ್ನು ಕಲಿಯಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಒಬ್ಬ ಶ್ರೇಷ್ಠ ಗುರು ಮಾತ್ರ ಶಿಷ್ಯರನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಅಂದರೆ ಅವರ ಮನಸ್ಸು ಹೇಗಿದೆ, ಅವರಿಗೆ ಎಷ್ಟು ಜ್ಞಾನವನ್ನು ಕೊಡಬೇಕು, ಅವರ ತಕ್ಕಂತೆ ಅವರ ಅಭಿಲಾಷೆಗೆ ತಕ್ಕಂತೆ ಹೇಗೆ ನಾವು ಹೇಳಿಕೊಡಬೇಕು ಅನ್ನೋದನ್ನು ಶ್ರೇಷ್ಠ ಗುರು ಮಾತ್ರ ತಿಳಿದಿರುತ್ತಾರೆ. ಅಂತಹ ಶ್ರೇಷ್ಠ ಗುರುವಿನಲ್ಲಿ ಪಂಚಾಕ್ಷರ ಗವಾಯಿಗಳು ಕೂಡ ಒಬ್ಬರಾಗಿದ್ದರು. ಪುಟ್ಟಯ್ಯ ಅವರ ಸಂಗೀತದ ಜ್ಞಾನ, ಅವರಿಗೆ ಸಂಗೀತದ ಬಗ್ಗೆ ಇರುವಂತಹ ಅಭಿರುಚಿಯನ್ನು ತಿಳಿದುಕೊಂಡು ಅದರ ಜೊತೆಗೆ ಸಾಹಿತ್ಯದ ಜ್ಞಾನವನ್ನು ಕೂಡ ಅವರಿಗೆ ನೀಡಬೇಕು. ಸಂಗೀತದಷ್ಟೇ ಅಲ್ಲ, ಸಾಹಿತ್ಯದ ಜ್ಞಾನವನ್ನು ಕೊಟ್ಟರೆ ಹೇಗಾಗುತ್ತೆ ಅಂದರೆ ಇಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು ಎರಡೂ ಸೇರಿದಾಗ ಇನ್ನೂ ಭೋರ್ಗರೆಯುತ್ತಾ ಹರಿಯುತ್ತವೆಲ್ಲ, ಇನ್ನು ಜ್ಞಾನ ಎನ್ನುವಂಥದ್ದು ಹೆಚ್ಚಾಗುತ್ತೆ ಅಂತ ಇಲ್ಲಿ ನಿರ್ಧಾರ ಮಾಡ್ತಾ ಇದ್ದಾರೆ. ಸಾಹಿತ್ಯದ ಜ್ಞಾನಕ್ಕಾಗಿ ಬೇಕಾದ ವಿವಿಧ ಶಾಸ್ತ್ರ ಗ್ರಂಥ ಎಲ್ಲ ಪುಸ್ತಕಗಳನ್ನು ಕಲಿಯೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನೆಲ್ಲ ಪಂಡಿತ ಪಂಚಾಕ್ಷರ ಗವಾಯಿಗಳವರು, ಗುರುಗಳಾಗಿರ್ತಕ್ಕಂತಹ ಪಂಡಿತ ಪಂಚಾಕ್ಷರ ಗವಾಯಿಗಳವರು ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಪುಟ್ಟಯ್ಯ ಪಾಣಿನಿಯ ಅಷ್ಟಾಧ್ಯಾಯಿ, ಶರ್ವವರ್ಮನ ಕಾತಂತ್ರ, ಕೇಶಿರಾಜನ ಶಬ್ದಮಣಿ ದರ್ಪಣ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತರು. ಕೇವಲ ಕಲಿಯಲಿಲ್ಲ, ಅವುಗಳಲ್ಲಿ ನಿಷ್ಣಾತರಾದರು. ಅದರ ಫಲವಾಗಿ ಪುಟ್ಟಯ್ಯ ಅವರು ಯಾವ್ಯಾವ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಅಂದರೆ ಪಾಣಿನಿ ಬರೆದಿರುವ ಅಷ್ಟಾಧ್ಯಾಯಿ, ಶರ್ವವರ್ಮನ ಕಾತಂತ್ರ, ಕೇಶಿರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣ, ನಿಜಗುಣ ಶಿವಯೋಗಿಗಳು ಬರೆದಿರುವಂತಹ ಕೈವಲ್ಯ ಪದ್ಧತಿ,
ಈ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಹಾಗೆ ಯಾವ್ಯಾವ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ ಅಂದರೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಸ್ಸು, ಕನ್ನಡ ವ್ಯಾಕರಣ ಇವೆಲ್ಲವನ್ನು ಕ್ರಮಬದ್ಧವಾಗಿ ನೀತಿ ನಿಯಮಿತವಾಗಿ ಶಾಸ್ತ್ರಬದ್ಧವಾಗಿ ಕಲಿತಾರೆ. ಕೇವಲ ಕಲೀಲಿಲ್ಲ, ಈ ಎಲ್ಲ ಗ್ರಂಥಗಳನ್ನು ಈ ಎಲ್ಲ ಶಾಸ್ತ್ರಗಳನ್ನು ಅವರು ಕೇವಲ ಕಲೀಲಿಲ್ಲ, ಅವುಗಳಲ್ಲಿ ನಿಷ್ಣಾತರಾದರು, ಅಂದರೆ ಪರಿಣಿತಿಯನ್ನು ಹೊಂದ್ತಾ ಇದ್ದಾರೆ. ಅವುಗಳಲ್ಲಿ ಇರ್ತಕ್ಕಂತಹ ಸತ್ವ ಸಾರವನ್ನು ಎಲ್ಲದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ ನಿಪುಣರು ಕೂಡ ಆಗ್ತಾ ಇದ್ದಾರೆ. ಕಣ್ಣು ಕಾಣದ ಪುಟ್ಟರಾಜರು ಸದಾಕಾಲ ಬೇರೆಯವರ ಸಹಾಯ ಪಡೆದೇ ಓದಿಸುವ ಹಾಗೂ ಬರೆಸುವ ಕೆಲಸ ಮಾಡಬೇಕಾಗಿತ್ತು. ಇದರಿಂದ ಮುಕ್ತರಾಗಲು ಪುಟ್ಟರಾಜರು ಬ್ರೈಲ್ ಲಿಪಿ ಕಲಿತು ಅದರಲ್ಲಿ ಪಾರಂಗತರಾದರು. ಈ ಶಾಸ್ತ್ರ ಗ್ರಂಥ ಈ ಅಧ್ಯಯನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಪುಟ್ಟರಾಜರು ಅಂಧರಾಗಿರೋದ್ರಿಂದ ಬೇರೆಯವರ ಸಹಾಯ ಪಡೆದುಕೊಳ್ಬೇಕಾಗ್ತಾ ಇತ್ತು. ಓದಿಸೋದಕ್ಕೋಸ್ಕರವಾಗಿ ಬರೆಸೋದಕ್ಕೋಸ್ಕರವಾಗಿ ಬೇರೆಯವರು ಇಲ್ಲಿ ಸಹಾಯ ಮಾಡಬೇಕಾಗಿತ್ತು. ಸೊ ಇದರಿಂದ ಮುಕ್ತರಾಗೋದಕ್ಕೋಸ್ಕರವಾಗಿ ಪುಟ್ಟರಾಜರು ಬ್ರೈಲ್ ಲಿಪಿನ ಕಲಿತಾ ಇದ್ದಾರೆ, ಕಲಿತು ಅದರಲ್ಲಿ ಪಾರಂಗತರಾಗ್ತಿದ್ದಾರೆ. ಬ್ರೈಲ್ ಎನ್ನುವಂಥದ್ದು ಒಂದು ಕೋಡ್. ಇದನ್ನು ಕಂಡುಹಿಡಿದವರು ಬ್ರೈಲ್ ಆಗಿರೋದರಿಂದ ಅವರ ಹೆಸರನ್ನೇ ಇಡಲಾಗಿದೆ. ಇದು ಕುರುಡರಿಗೋಸ್ಕರ, ಕಣ್ಣು ಕಾಣದೇ ಇರೋರಿಗೋಸ್ಕರ ಮಾಡಿರ್ತಕ್ಕಂತಹ ಕೋಡಾಗಿದೆ. ಅದನ್ನು ಸ್ಪರ್ಶಿಸಿ ಕಲಿತಾರೆ. ಹೀಗೆ ಪಂಚಾಕ್ಷರ ಗವಾಯಿಗಳವರಲ್ಲಿ ಶಿಷ್ಯತ್ವವನ್ನು ಪಡೆದುಕೊಂಡು ಸಂಗೀತದ ಜ್ಞಾನವನ್ನು ಪಡೆದುಕೊಳ್ಳೋದಷ್ಟೇ ಅಲ್ಲದೆ ಸಾಹಿತ್ಯದ ಜ್ಞಾನ, ಧರ್ಮ, ಶಾಸ್ತ್ರ, ಗ್ರಂಥಗಳ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. ನಂತರದ ಜೀವನವನ್ನು ಅವರು ಸಮಾಜಕ್ಕೆ ಮುಡುಪಾಗಿ ಇಡ್ತಾ ಇದ್ದಾರೆ. ಸಮಾಜ ಸೇವೆ ಕಾರ್ಯಗಳಲ್ಲಿ, ಸಾಹಿತ್ಯ ರಚನೆಯಲ್ಲಿ, ಸಂಗೀತದ ಜ್ಞಾನವನ್ನು ಧಾರೆ ಎರೆಯುವುದರಲ್ಲಿ ಮುಡುಪಾಗಿ ಇಡ್ತಾ ಇದ್ದಾರೆ. ಪಂಚಾಕ್ಷರ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಅಥವಾ ಬಿಡಾರ ಹಾಕಿದ್ದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ಬಂದರು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು. ಪಂಚಾಕ್ಷರ ಗವಾಯಿಗಳ ಪಾದಕ್ಕೆರಗಿ ಸೆರಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು. ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಪಂಚಾಕ್ಷರ ಗವಾಯಿಗಳ ಸಂಗೀತ ಪಾಠಶಾಲೆ, ಸಂಚಾರಿ ಸಂಗೀತ ಪಾಠಶಾಲೆ ಗವಿಮಠದಲ್ಲಿ ಬಿಡಾರವನ್ನು ಹೂಡಿತ್ತಲ್ಲ, ಅಲ್ಲೇ ಪುಟ್ಟಯ್ಯನವರು ಪುಟ್ಟರಾಜರು ಸಂಗೀತ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಕಲಿತಾರೆ. ನಂತರ ಸಂಗೀತ ಪಾಠಶಾಲೆ ಹೊಳೆ ಆಲೂರಿನಲ್ಲಿ ಬಿಡಾರ ಹಾಕುತ್ತೆ. ಆ ಸಂದರ್ಭದಲ್ಲಿ ತಾಯಿಯಾಗಿರ್ತಕ್ಕಂಥ ಸಿದ್ದಮ್ಮ ಅವರು ದೊಡ್ಡವನಾಗಿರ್ತಕ್ಕಂಥ ಮಗನನ್ನು ಭೇಟಿಯಾಗೋದಕ್ಕೆ ಬರ್ತಾರೆ. ಬಂದು ಪಂಚಾಕ್ಷರ ಗವಾಯಿಗಳ ಪಾದಕ್ಕೆ ಎರಗಿ ನಮಸ್ಕರಿಸಿ ಆ ಮಗ ದೊಡ್ಡವನಾಗಿ ಸಂಗೀತ ಕಲ್ತಿರೋದು, ಧರ್ಮ ಶಾಸ್ತ್ರ ಗ್ರಂಥಗಳ ಅಭ್ಯಾಸ ಮಾಡಿರೋದನ್ನು ನೋಡಿ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಆ ಮಗನನ್ನು ತಮ್ಮ ಜೊತೆಗೆ ಕಳುಹಿಸಿಕೊಡುವಂತೆ ಅಲ್ಲಿ ಗವಾಯಿಗಳನ್ನು ಕೇಳ್ಕೊಳ್ತಾರೆ. ಆಗ ಅವರು ಬಂದರೆ ಕರೆದುಕೊಂಡು ಹೋಗು ತಾಯಿ ಅಂತ ಪ್ರೀತಿಯಿಂದ ಹೇಳ್ತಾರೆ. ಸಿದ್ದಮ್ಮನವರು ಪುಟ್ಟಯ್ಯನೆಡೆಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು. ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಮನವರಿಕೆ ಮಾಡಿಕೊಟ್ಟರು. ನನಗೆ ನನ್ನ ಸರ್ವಸ್ವವೂ ಗುರುಗಳು. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆಗೆ ಬರಲಿ ತಾಯಿ, ನೀನೇ ಹೇಳು. ಭವದಲ್ಲಿಯ ಎಲ್ಲ ಬಂಧಗಳನ್ನು ತೊಡೆದು ಹಾಕಿರುವೆ. ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ, ಅವರ ಆಜ್ಞಾಧಾರಕ ನಾನು. ಪಂಚಾಕ್ಷರ ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಅಂತ ಹೇಳಿದಾಗ ಮಗನೆಡೆಗೆ ಬಂದು ಕೇಳ್ಕೊಳ್ತಾರೆ, ಮನೆಗೆ ಬರುವಂತೆ ಕೇಳ್ಕೊಳ್ತಾರೆ. ಆದರೆ ಪುಟ್ಟಯ್ಯನವರು ಮೊದಲೇ ದೃಢ ನಿರ್ಧಾರ ಮಾಡಿರ್ತಾರೆ. ತಮ್ಮ ಉಳಿದ ಜೀವನವನ್ನೆಲ್ಲ ಸಮಾಜ ಸೇವೆಗೆ ಮುಡುಪಾಗಿ ಇಡಬೇಕನ್ಕೊಂಡು ಮೊದಲೇ ನಿಶ್ಚಯ ಮಾಡಿ ತಾಯಿಗೆ ಒಂದು ಸಮಾಧಾನ, ಒಂದು ಮೃದುವಾದ ಮಾತುಗಳಿಂದ ತಮ್ಮ ಒಂದು ಇಚ್ಛೆ ಏನಿದೆ ಅದನ್ನು ಹೇಳ್ಕೊಳ್ತಾರೆ. ನನಗೆ ಎಲ್ಲ ಸರ್ವಸ್ವ
ತಂದೆ ತಾಯಿ ಗುರುಗಳು ಎಲ್ಲರೂ ಯಾರಾಗಿದ್ದಾರೆ? ಪಂಚಾಕ್ಷರ ಗುರುಗಳೇ ಆಗಿದ್ದಾರೆ. ಈ ಸಮಾಜದ ಹಣದಿಂದನೇ ನಾನು ಈವರೆಗೆ ಎಲ್ಲ ವಿದ್ಯೆಯನ್ನು ಕಲ್ತಿದ್ದೀನಿ. ಈ ಸಮಾಜದ ಋಣವನ್ನು ತೀರಿಸದೆ ನಾನು ನಿನ್ನ ಜೊತೆಗೆ ಹೇಗೆ ಬರಲಿ ತಾಯಿ, ಹೇಳು, ನೀನೇ ಹೇಳು, ಇದು ಸರಿನಾ ಅಂದ್ಕೊಂಡು ಇಲ್ಲಿ ಎಲ್ಲ ಮೃದುವಾಗಿ ತಾಯಿಗೆ ತಿಳಿ ಹೇಳ್ತಾರೆ. ಎಲ್ಲ ಬಂಧನಗಳನ್ನೆಲ್ಲ ನಾನು ತೊಡೆದು ಹಾಕಿದ್ದೇನೆ ಈಗಾಗಲೇ. ಈ ಸಂಸಾರ, ಲೋಕ, ಈ ಎಲ್ಲ ಬಂಧನಗಳನ್ನು ತೊರೆದು ಹಾಕಿದ್ದೇನೆ. ನನಗೆ ಎಲ್ಲ ಸರ್ವಸ್ವನು ಗುರುಗಳೇ ಆಗಿದ್ದಾರೆ. ಅವರ ಆಜ್ಞೆ ಏನಿದೆ ಅವರಂತೆಯೇ ನಾನು ಪಾಲಿಸ್ತೀನಿ, ಅವರಂತೆಯೇ ನಾನು ನಡೀತೀನಿ ಅಂತ ತಾಯಿಗೆ ಉತ್ತರವನ್ನು ನೀಡ್ತಿದ್ದಾರೆ. ನನ್ನ ಮಗನೆಂಬ ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜಕ್ಕರ್ಪಿಸು ತಾಯಿ ಎಂದು ತಾಯಿ ಸಿದ್ದಮ್ಮನವರ ಪಾದಕ್ಕೆರಗಿ ಆರ್ತರಾದರು. ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾತಾಯಿಯಂತೆ ಮಗನಿಗೆ ಆಶೀರ್ವದಿಸಿದರು. ನಿನ್ನಂಥ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ. ಬಾಲಕ ಪುಟ್ಟಯ್ಯ ಅವರು ಮುಂದುವರೆದು, ನಾನು ನನ್ನ ಸರ್ವಸ್ವ ಎಲ್ಲ ಪಂಚಾಕ್ಷರ ಗವಾಯಿಗಳೇ ಅವರು ಆಗಿದ್ದಾರೆ. ಅವರ ಆಜ್ಞೆಯನ್ನು ನಾನು ಪಾಲಿಸ್ತೀನಿ. ನಿನ್ನ ಮಗ ಎನ್ನುವುದನ್ನು, ಆ ಭಾವನೆಯನ್ನು ತೊರೆದು ಹಾಕು. ನನಗೆ ನನ್ನದೇ ಸಮಾಜದ ಮೇಲೆ ನನ್ನದೇ ಆಗಿರುವಂತಹ ಒಂದು ಋಣ ಇದೆ. ಆ ಋಣವನ್ನು ತೀರಿಸಬೇಕು. ಅದಕ್ಕೋಸ್ಕರ ನೀನು ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ ಅಂತ ಇಲ್ಲಿ ತಾಯಿಯ ಪಾದಕ್ಕೆ ಎರಗ್ತಾ ಇದ್ದಾರೆ. ಒಂದು ದುಃಖದಿಂದ, ಕಷ್ಟದಿಂದ ಅವರು ತಾಯಿಯ ಪಾದಕ್ಕೆ ಎರಗ್ತಾ ಇದ್ದಾರೆ. ಆಗ ಸಿದ್ದಮ್ಮ, ತಾಯಿಯಾಗಿರ್ತಕ್ಕಂಥ ಸಿದ್ದಮ್ಮ ಅವರು ಸಾಮಾನ್ಯ ತಾಯಿಯಂತೆ ವರ್ತಿಸಿದೆ. ತಮ್ಮ ಸ್ವಾರ್ಥ, ತಮ್ಮ ಮಗ ತಮ್ಮ ಜೊತೆಯಲ್ಲೇ ಇರಬೇಕು ಎನ್ನುವಂಥ ಒಂದು ಸ್ವಾರ್ಥವಾಗಿ ಯೋಚನೆ ಮಾಡ್ದೇ ಅವರು ಮಹಾ ತಾಯಿಯಂತೆ ಇಲ್ಲಿ ವರ್ತಿಸ್ತಾ ಇದ್ದಾರೆ. ನೋಡಿ, ತಾಯಿ ಏನು ಹೇಳ್ತಿದ್ದಾರೆ ಅಂತಂದರೆ, ನೀನು ನನ್ನ ಮಗನಾಗಿ ಹುಟ್ಟಿರ್ತಕ್ಕಂಥದ್ದು ನನ್ನ ಪುಣ್ಯ, ನನ್ನ ಭಾಗ್ಯ. ನೀನು ಒಂದು ರತ್ನನೇ ಆಗಿದ್ದೀಯಾ, ಶ್ರೇಷ್ಠ ರತ್ನನೇ ನೀನು ಆಗಿದ್ದೀಯಾ. ನಿನಗೆ ಹೆಂಡತಿ ಮಕ್ಕಳು ಸಂಸಾರ ಈ ಬಂಧನ ಇಷ್ಟ ಇಲ್ಲ, ಈ ಲೋಕ ಈ ಸಂಸಾರ ಇಷ್ಟ ಇಲ್ಲ. ಈ ಭವವನ್ನು ನೀನು ತೊರಿಬೇಕು ಅಂತಂದರೆ ಆಗಲಿ, ನಿನಗೆ ಹೇಗೆ ಇಷ್ಟ ಇದೆನೋ ಹಾಗೇ ಇರು. ನಿನಗೆ ಸಂಸಾರ ಬೇಡ ಅಂತಂದರೆ ಬೇಡ. ನೀನು ಇಲ್ಲೇ ಪಂಚಾಕ್ಷರ ಗವಾಯಿಗಳ ಸೇವೆಯನ್ನು ಮಾಡ್ತಾ, ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಿದ್ದೀ ಅಂದರೆ ಇರುವಂಥ ತಾಯಿ ಹೇಳ್ತಿದ್ದಾರೆ. ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಹರಸಿ ಭಾರವಾದ ಹೃದಯದಿಂದ ದೇವರ ಹೊಸಪೇಟೆಗೆ ಮರಳಿದರು. ಪುಟ್ಟರಾಜರು ಲೌಕಿಕ ಬಂಧನಗಳ ಹೊಸ್ತಿಲನ್ನು ದಾಟಿ ಅನಿಕೇತನರಾದರು. ನಿನಗೆ ಈ ಸಂಸಾರ, ಹೆಂಡತಿ ಮಕ್ಕಳು ಎನ್ನುವಂತಹ ಭವ, ಲೋಕ ಇಷ್ಟ ಇಲ್ಲ ಅಂದರೆ ಬೇಡ. ನಿನಗೆ ಗುರು ಪಂಚಾಕ್ಷರರು ತೋರಿಸುವಂತಹ ಮಾರ್ಗದಲ್ಲಿನೇ ನೀನು ನಡೆ ಎಂದು ತಾಯಿ ಮನಸ್ಪೂರ್ವಕವಾಗಿ ಮಗನನ್ನು ಹರಿಸ್ತಾ ಇದ್ದಾರೆ. ಭಾರವಾದ ಹೃದಯದಿಂದ ಅಂದರೆ ಮಗನನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಆ ದುಃಖ ತಾಯಿಗೆ ಇದ್ದೇ ಇರುತ್ತೆ. ಆ ದುಃಖವಾಗಿರ್ತಕ್ಕಂತಹ ಒಂದು ಮನಸ್ಸು, ಆ ಭಾರವಾದ ಮನಸ್ಸನ್ನು ಹೊತ್ಕೊಂಡು ತಮ್ಮ ಊರಾಗಿರ್ತಕ್ಕಂಥ ದೇವರ ಹೊಸಪೇಟೆಗೆ ಮರಳ್ತಾ ಇದ್ದಾರೆ. ಆಗ ಪುಟ್ಟರಾಜರು ಸಾಮಾನ್ಯವಾದಂತಹ ವ್ಯಕ್ತಿಗಳಂತೆ ಈ ಸಂಸಾರ, ಲೋಕ ಎನ್ನುವಂಥ ಆಸ್ತಿ ಪಾಸ್ತಿ ಎನ್ನುವಂತಹ ಈ ಬಂಧನಗಳನ್ನು ಎಲ್ಲ ತೊರೆದು, ಲೌಕಿಕ ಬಂಧನಗಳನ್ನು ಎಲ್ಲ ತೊರೆದು ಅಸಾಮಾನ್ಯರಾಗಿ ಇವರು ಅಲ್ಲಿ ಅನಿಕೇತನರಾಗ್ತಾ ಇದ್ದಾರೆ. ಒಂದು ಮಹಾನ್ ಚೇತನ, ಮಹಾನ್ ವ್ಯಕ್ತಿಗಳಾಗಿ ಇವರು ಹೊರಹೊಮ್ಮುತ್ತಾ ಇದ್ದಾರೆ. ಗಾಂಧಿ ತತ್ವಾನುಯಾಯಿಗಳಾದ ಪಂಚಾಕ್ಷರ ಗವಾಯಿಗಳು ಭಾರತ ಸ್ವಾತಂತ್ರ್ಯ ಚಳವಳಿಗೆ ಮುಖ್ಯ ಪ್ರೇರಣೆಗಳಲ್ಲೊಂದಾದ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಿದರು. ಅವರೊಂದಿಗೆ ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆ ಮಾಡಿದರು. ಹಾಲಿನಂಥ ಮನಸ್ಸುಳ್ಳ ಪುಟ್ಟರಾಜರು ತಮ್ಮ ಜೀವನದುದ್ದಕ್ಕೂ ಶುಭ್ರವಾದ ಖಾದಿ ಬಟ್ಟೆಗಳನ್ನು ಧರಿಸಿ ಭಾರತೀಯತ್ವಕ್ಕೆ ಮಾದರಿಯಾದರು. ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ ಅಂದರೆ ದೋತರ, ತಲೆಗೆ ಕೆಂಪು ಪೇಟ ಅಂದರೆ ಪಟಗ, ನೊಸಲಿನಲ್ಲಿ ತ್ರಿಪುಂಡ್ರ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆಯ ಹಾವುಗಳು, ಕೈಯಲ್ಲಿ ಉದ್ದನೆಯ ಬೆತ್ತ ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾದವು.
ಪಂಚಾಕ್ಷರ ಗವಾಯಿಗಳು ಗಾಂಧೀಜಿಯವರ ತತ್ವಗಳನ್ನು ಆದರ್ಶಗಳನ್ನು ಅನುಸರಿಸ್ತಾ ಇದ್ದರು. ಅದರಲ್ಲಿ ಸ್ವದೇಶಿ ಆಂದೋಲನ, ದೇಶದಲ್ಲಿ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನೇ ಬಳಸಬೇಕು, ಖಾದಿ ಬಟ್ಟೆಯನ್ನು ಧರಿಸಬೇಕು ಎನ್ನುವಂಥದ್ದು ಅದರಲ್ಲೂ ಒಂದು. ಸೊ ಹಾಗಾಗಿ ಗಾಂಧೀಜಿಯವರಿಂದ ಪ್ರೇರಿತಗೊಂಡಿರ್ತಕ್ಕಂಥ ಪಂಚಾಕ್ಷರ ಗವಾಯಿಗಳು ಖಾದಿ ಬಟ್ಟೆಯನ್ನೇ ಧರಿಸ್ತಾ ಇದ್ದರು. ಅವರೊಂದಿಗೆ ಪುಟ್ಟರಾಜರು ಕೂಡ ಖಾದಿ ಬಟ್ಟೆಗಳನ್ನೇ, ಖಾದಿ ವಸ್ತ್ರಗಳನ್ನೇ ತೊಡುವಂತಹ ಒಂದು ಪ್ರತಿಜ್ಞೆನ ಮಾಡ್ತಾರೆ. ಖಾದಿಯ ಬಟ್ಟೆಯ ಹಾಗೆಯೇ ಅವರು ಶುಭ್ರವಾಗಿರ್ತಕ್ಕಂಥ ಹಾಲಿನಂಥ ಸ್ವಚ್ಛಂದವಾದಂಥ ಮನಸ್ಸನ್ನು ಹೊಂದಿದ್ರು. ತಮ್ಮ ಜೀವನದ ಕೊನೆಯವರೆಗೂ ಕೂಡ ಅವರು ಖಾದಿ ಬಟ್ಟೆಗಳನ್ನೇ ಧರಿಸಿ ಒಂದು ಭಾರತೀಯ ಸಂಪ್ರದಾಯಕ್ಕೆ ಅವರು ಮಾದರಿಯಾದರು ಅಂತ ಹೇಳ್ಬೋದು. ಪುಟ್ಟರಾಜ ಗವಾಯಿಗಳ ವೇಷಭೂಷಣಗಳು, ಅವರು ಬಿಳಿಯ ಉದ್ದನೆಯ ಅಂಗಿ ಧರಿಸ್ತಾ ಇದ್ದರು, ಮತ್ತು ಪಂಚೆ, ಧೋತ್ರ, ತಲೆಗೆ ಕೆಂಪು ಪೇಟ ಅಂದರೆ ಪಟಗವನ್ನು ಸುತ್ತಕೊಳ್ತಾ ಇದ್ದರು, ಹಣೆಯಲ್ಲಿ ವಿಭೂತಿಯನ್ನು ಧರಿಸ್ತಾ ಇದ್ದರು, ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡು, ಮತ್ತು ಪಾದಗಳಿಗೆ ಕಟ್ಟಿಗೆಯ ಹಾವುಗಳು ಅಂದರೆ ಇಲ್ಲಿ ಆವಿಕೆಗಳು, ಮತ್ತು ಕೈಯಲ್ಲಿ ಒಂದು ಬೆತ್ತ, ಕೋಲು, ಇವು ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾಗಿದ್ದವು. ಈ ರೀತಿಯಾಗಿ ಯಾವೊಂದು ಆಡಂಬರವಿಲ್ಲದ ವೇಷಭೂಷಣಗಳನ್ನು ಧರಿಸ್ತಾ ಇದ್ದರು. ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ, ವಾದನ, ಸಾಹಿತ್ಯ, ಕೀರ್ತನ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಜ್ಞಾನಯೋಗಿ, ಗಾನಯೋಗಿ ಎಂದು ಪ್ರಸಿದ್ಧರಾದರು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅವರ ಸಾಧನೆಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಸಾಲುಗಟ್ಟಿ ಬಂದವು. ಹೀಗೆ ಸಂಗೀತ ಲೋಕದ ಧ್ರುವ ನಕ್ಷತ್ರರಾಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬೆಳಕಾದ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ದಿನಾಂಕ 17/9/2010 ಅನಂತದಲ್ಲಿ ಅನಂತರಾದರು, ಇತಿಹಾಸದಲ್ಲಿ ಅಮರರಾದರು. ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರು. ಅಷ್ಟೇ ಅಲ್ಲದೆ ಸಂಗೀತ, ಗಾಯನ ಆಗಿರ್ಬೋದು, ವಾದನ, ಹಲವಾರು ಸಂಗೀತದ ಸಾಧನಗಳನ್ನು ನುಡಿಸ್ತಕ್ಕಂಥದ್ದು, ಸಾಹಿತ್ಯ ರಚನೆ, ಕೀರ್ತನೆ ಮೊದಲಾದವುಗಳಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿ ಜ್ಞಾನವನ್ನು ಗಳಿಸ್ಕೊಂಡು ಜ್ಞಾನಯೋಗಿ, ಹಾಗೂ ಸಂಗೀತದಲ್ಲಿ ಸಾಧನೆಯನ್ನು ಮಾಡಿ ಗಾನಯೋಗಿ ಅಂತ ಪ್ರಸಿದ್ಧರಾದರು. ಇವರು ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿ ಅಂತ ಇವರು ಹೆಸರಾದರು. ಇವರ ಸಾಧನೆಗೆ ಮೆಚ್ಚಿ ನಾಡೋಜ ಪ್ರಶಸ್ತಿ, ಬಸವಶ್ರೀ, ಪದ್ಮಭೂಷಣ ಮತ್ತು ಗೌರವ ಡಾಕ್ಟರೇಟ್ ಇನ್ನೂ ಹಲವಾರು ಪ್ರಶಸ್ತಿಗಳು ಸಾಲುಗಟ್ಟಿ ಇವರನ್ನು ಹುಡುಕೊಂಡು ಬಂದವು. ಹೀಗೆ ಸಂಗೀತ ಲೋಕದಲ್ಲಿ ಧ್ರುವ ನಕ್ಷತ್ರರಂತೆ ಇವರು ಹೊಳಿತಾ ಸಾವಿರಾರು ಅಂಧ ಶಿಷ್ಯರಿಗೆ ಬದುಕಾಗಿ, ಕಣ್ಣಾಗಿ, ದಿವ್ಯ ಬೆಳಕಾಗಿ ಅವರ ಬದುಕನ್ನು ಕಟ್ಟಿಕೊಟ್ರು. ಇವರು ಕವಿಗಳು, ಗವಾಯಿಗಳು ಆಗಿರ್ತಕ್ಕಂತಹ ಇವರು ದಿನಾಂಕ 17/9/2010 ಲಿಂಗೈಕ್ಯರಾದರು, ಅನಂತದಲ್ಲಿ ಅನಂತರಾದರು, ದೈವಾಧೀನರಾದರು. ಇತಿಹಾಸದಲ್ಲಿ ಇವರ ಹೆಸರು ಅಜರಾಮರವಾಗಿದೆ. ಅವರು ಇರಲಿಲ್ಲ ಅಂದರೂ ಕೂಡ ಅವರ ನೆನಪು, ಅವರು ನಡೆದು ಬಂದಂತಹ ದಾರಿ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಎಂದು ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.